ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ರಾಜಶೇಖರ್ ಕಾಂಗ್ರೆಸ್ನ ಕಾರ್ಯಕರ್ತ. ಈಗ ಆಲ್ರೆಡಿ ರಾಜಶೇಖರ್ ಮನೆಯವರಿಗೆ ಜಮೀರ್ ಅಹಮದ್ ಖಾನ್ ಬಳ್ಳಾರಿಯ ಇನ್ಚಾರ್ಜ್ ಕೂಡ ಹೌದು. ಅವರು ಹೋಗಿ ನಗದು 25 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬಂದಿದ್ದರು. ಇವತ್ತು ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಹೋಗಿ ಮೃತ ರಾಜಶೇಖರ್ ಮನೆಗೆ ಹೋಗಿ ಅವರ ಪತ್ನಿಗೆ 10 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದಾರೆ. ಅವತ್ತು ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದು 25 ಲಕ್ಷ ನಗದು. ಇವರೇನು ಮಾಡಿದ್ದಾರೆ, ಮೃತ ರಾಜಶೇಖರ್ ಮನೆಗೆ ಹೋಗಿ ರಾಜಶೇಖರ್ ಪತ್ನಿಗೆ 10 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ನೀಡಿರೋದು ಜನಾರ್ದನ್ ರೆಡ್ಡಿ, ಪತ್ನಿ ಅರುಣಲಕ್ಷ್ಮಿ. ಇಷ್ಟು ದಿನ ಕಳೆದರೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ. ಇಷ್ಟು ದಿನ ಆಯಿತು, ಇನ್ನೂ ಯಾಕೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ? ಕೊಲೆ ಮಾಡಿದವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಗಲಭೆ ಪ್ರಕರಣವನ್ನು ಸರ್ಕಾರ CBIಗೆ ಕೊಡಬೇಕು ಮೊದಲು ಅಂಥೇಳಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಏನೋ ಮಾಡ್ಲಿಕ್ಕಂತೇಳಿ ಒಬ್ಬ ಯುವಕ 26 ವರ್ಷದ ಒಬ್ಬ ಯುವಕನ್ನ ಇವತ್ತು ಆ ತಾಯಿ ನೋಡಿ, ಇವತ್ತು ಆ ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೆ ಏನೋ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ, ಅವನನ್ನು ಬರೀ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದ, ಅವನ ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂಥ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಿ. ಇವತ್ತು ಏನನ್ನ ಕಷ್ಟ ಇದ್ರು ಹೇಳಿರಿ, ಅವ್ರಿಗೆ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ಬೇಕು. 10 ಲಕ್ಷ ಇದೆ, ನಿನ್ನ ಅಕೌಂಟಿಗೆ ಹಾಕೋ. ಏನು ಮೊನ್ನೆ ಈ ಗಲಭೆಯಲ್ಲಿ ರಾಜಶೇಖರ್ ಅವರು ಏನು ಡೆತ್ ಆದ್ರು. ಇವತ್ತು ರಾಜಶೇಖರ್ ಅವರು ಡೆತ್ ಆದಂತ ಟೈಮಲ್ಲಿ ಅನೇಕ ಜನರಲ್ಲಿ ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ, ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ CBI ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಏನಿಲ್ಲ, ನಮ್ಗೆ ನ್ಯಾಯ ದೇವ್ರು ಮೇಲಿದ್ದವ್ರು, ದೇವ್ರು ಯಾರು ಏನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತೈತೆ. ನಾನು ಹೇಳೋದಿದೆ, ಮೇಲೆ ದೇವ್ರು ನೋಡ್ಕೊಂತಾನಪ್ಪ, ಹೆಂಗ ದೇವ್ರು ನೋಡ್ಕೊಂತಾನ, ಸಾಕು. ದೇವ್ರ ನಾಯಕ ಅಮೌಂಟ್ ಅದು ಎಷ್ಟಿದೆ ನೋಡ್ಕೊಳ್ಬೇಕು. 10 ಲಕ್ಷ ಇದೆ, ನಿನ್ನ ಅಕೌಂಟಿಗೆ ಹಾಕೋ. ನಿನ್ನ ಅಕೌಂಟ್